ಪೊಲೀಸರು 6 ಬಾಂಗ್ಲಾದೇಶಿ ಮಹಿಳೆಯರನ್ನ ಬಂಧಿಸಿದ್ದಾರೆ. ಕಳೆದ 4 ದಿನಗಳಿಂದ ಶಂಕಿತರ ತನಿಖೆ ನಡೆಸುತ್ತಿರುವ ಪೊಲೀಸರು ಈ ಮಹಿಳೆಯರು ದೆಹಲಿಯಲ್ಲಿ ಸರಿಯಾದ ದಾಖಲೆಗಳಿಲ್ಲದೆ ವಾಸಿಸುತ್ತಿದ್ದಾರೆ ಎಂದು ಗುರುತಿಸಿದ್ದಾರೆ. ಅವರ ಬಳಿ ಸರಿಯಾದ ದಾಖಲೆಗಳಿಲ್ಲದ ಕಾರಣ ಅವರನ್ನ ಬಂಧಿಸಲಾಗಿದೆ. 2 ದಿನಗಳ ಹಿಂದೆ ಅಕ್ರಮವಾಗಿ ವಾಸಿಸುತ್ತಿದ್ದಕ್ಕಾಗಿ ಇನ್ನೂ 7 ಜನರನ್ನ ಬಂಧಿಸಲಾಗಿತ್ತು ಎಂದು ಪೊಲೀಸರು ಬಹಿರಂಗಪಡಿಸಿದ್ದಾರೆ. ಉತ್ತರಾಖಂಡದ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬದರಿನಾಥ ಧಾಮವು ರವಿವಾರ ಬೆಳಗ್ಗೆ 8 ಗಂಟೆಗೆ ಬಾಗಿಲು ತೆರೆದಿದೆ. ದೇವಾಲಯವನ್ನ ಹೂಗಳಿಂದ ಸುಂದರವಾಗಿ ಅಲಂಕರಿಸಲಾಗಿದೆ. ಉದ್ಘಾಟನೆಯಲ್ಲಿ ಭಾರತೀಯ ಸೇನಾ ಬ್ಯಾಂಡ್ ಅದ್ಭುತ ಪ್ರದರ್ಶನ ನೀಡಿದೆ. ಲಕ್ಷಾಂತರ ಭಕ್ತರು ಬದರಿನಾಥನ ದರ್ಶನ ಪಡೆಯಲು ಸೇರಿದ್ದಾರೆ. ಈ ದೇವಾಲಯವು ಪ್ರತಿ ವರ್ಷ ಮೇಯಿಂದ ನವೆಂಬರ್ವರೆಗೂ ಮಾತ್ರ ಭಕ್ತರಿಗೆ ತೆರೆದಿರುತ್ತದೆ. ಸ್ಟಾರ್ಟ್ ಮಾಡುತ್ತಲೇ ವ್ಯಕ್ತಿಯೊಬ್ಬರು ಕುಸಿದು ಬಿದ್ದು ಸಾವನ್ನಪ್ಪಿರುವ ಘಟನೆ ಛತ್ತೀಸ್ಗಢದ ಅಂಬಿಕಾಪುರದಲ್ಲಿ ನಡೆದಿದೆ. ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಘಟನೆ ಸಂಗಮ್ ಚೌಕ್ನಲ್ಲಿ ನಡೆದಿದ್ದು ಸಮೀಪದಲ್ಲಿ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಂದ್ರಜಿತ್ ಸಿಂಗ್ ಬಾಬ್ರಾ ಎಂದು ಗುರುತಿಸಲ್ಪಟ್ಟಿರುವ ವ್ಯಕ್ತಿ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದಿದ್ದಾರೆ. 10 ಮಂದಿ ರಸ್ತೆಯಲ್ಲಿ ಓಡಾಡುತ್ತಿದ್ದು ಯಾರೂ ಕೂಡ ತಕ್ಷಣ ಸಹಾಯಕ್ಕೆ ಬಂದಿರಲಿಲ್ಲ. ಏಪ್ರಿಲ್ 22ರಂದು ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯ ನಂತರ ಭಾರತ-ಪಾಕಿಸ್ತಾನದ ನಡುವೆ ಹಗ್ಗ-ಜಗ್ಗಾಟ ಬಿಗಿಯಾಗುತ್ತಿದೆ. ಈ ನಡುವೆ ಪಾಕಿಸ್ತಾನದ ರಾಜಕಾರಣಿ ಶೇರ್ ಅಫೈಲ್ ಖಾನ್ ಮರ್ಗತ್ ಹೇಳಿಕೆ ವೈರಲ್ ಆಗಿದೆ. ವರದಿಗಾರನೊಬ್ಬ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಭಾರತದೊಂದಿಗೆ ಯುದ್ಧ ಉಲ್ಬಣಗೊಂಡರೆ ನಾನು ಇಂಗ್ಲೆಂಡ್ಗೆ ಹೋಗುತ್ತೇನೆ ಎಂದು ಹೇಳಿದ್ದಾರೆ. ರಾಜಕಾರಣಿಯ ಈ ಉತ್ತರ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ವೈರಲ್ ಆಗುತ್ತಿದೆ. ಯುವಕರಿಂದ ಪೆಟ್ರೋಲ್ ಪಂಪ್ ಕೆಲಸಗಾರರ ಮೇಲೆ ಹಾಡು ಹಗಲೇ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಮುಧೋಳಾದಲ್ಲಿ ಶುಕ್ರವಾರ ನಡೆದಿದೆ. ಸೇಲ್ಸ್ಮನ್ ಮಹದೇವನ ಜೊತೆ ಜಗಳ ನಡೆದಿದ್ದು ಜಗಳ ಬಿಡಿಸಲು ಹೋದ ಮ್ಯಾನೇಜರ್ ನಿಂಗಪ್ಪನಿಗೂ ತಿಳಿಸಿದ್ದಾರೆ. ಶಂಸುದ್ದೀನ್ ಮತ್ತೊಬ್ಬರಿಂದ ಹಲ್ಲೆ ನಡೆದಿದೆ. ಸೇಲ್ಸ್ಮನ್ ಮಹದೇವನನ್ನ ನೆಲಕ್ಕೆ ಕೆಡವಿ 5-6 ಜನರು ಹಲ್ಲೆ ಮಾಡಿದ್ದಾರೆ. ದೊಣ್ಣೆ ಬೆಲ್ನಿಂದ ಹಲ್ಲೆ ನಡೆಸಿರುವ ಘಟನೆ ದೃಶ್ಯದಲ್ಲಿ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮುಧೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಂತ್ರಜ್ಞಾನವು ಅಸಾಧ್ಯವಾದ ಕೆಲಸಗಳನ್ನು ಸಾಧ್ಯವಾಗಿಸುತ್ತದೆ. ಇತ್ತೀಚೆಗೆ ಚೀನಾದ ಶಾಂಪೇನ್ನಲ್ಲಿರುವ 127 ವರ್ಷದ ಹಳೆಯ ಕ್ಯಾಥೋಲಿಕ್ ಚರ್ಚ್ ಅನ್ನು 76 ಮೀಟರ್ ಸುರಕ್ಷಿತವಾಗಿ ಮತ್ತು ಆಶ್ಚರ್ಯಕರವಾಗಿ ಸ್ಥಳಾಂತರಿಸಲಾಯಿತು. 2600 ಟನ್ ತೂಕದ ಈ ಮರದ ಚರ್ಚ್ ಅನ್ನು ಅಭಿವೃದ್ಧಿ ಕಾರ್ಯದ ಭಾಗವಾಗಿ ಹೈಡ್ರಾಲಿಕ್ ಜಾಕ್ಗಳು ಮತ್ತು ರೊಬೊಟಿಕ್ ವಾಕಿಂಗ್ ತಂತ್ರಜ್ಞಾನದ ಸಹಾಯದಿಂದ ಅದರ ಹೊಸ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು. ಇದು ತಾಂತ್ರಿಕ ಪರಾಕ್ರಮಕ್ಕೆ ಉತ್ತಮ ಉದಾಹರಣೆಯಾಗಿದೆ. ಬಾಗೇಪಲ್ಲಿ ಬ್ಲಾಕ್ ಅಧ್ಯಕ್ಷರಾದಂತಹ ನರೇಂದ್ರ ಆದೇಶದ ಮೇರೆಗೆ ಬಾಗೇಪಲ್ಲಿ ಯೂತ್ ಕಾಂಗ್ರೆಸ್ ವತಿಯಿಂದ ಶನಿವಾರ ರಾತ್ರಿ ಪಟ್ಟಣದಲ್ಲಿ ಸಭೆ ನಡೆಸಲಾಯಿತು. ಈ ಸಭೆಯು ಸಲೀಂ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದ್ದು ಮೇ 7ರಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ರಕ್ತದಾನ ಶಿಬಿರಕ್ಕೆ ಹೆಚ್ಚಿನ ರಕ್ತದಾನಿಗಳನ್ನು ಕರೆತಂದು ಯಶಸ್ವಿಗೊಳಿಸಲು ರಚಿಸಲಾಯಿತು. ನಗರದಲ್ಲಿ
ಇತ್ತೀಚೆಗೆ ನಡೆದ ಡಬಲ್ ಮರ್ಡರ್ ಸಂಬಂಧಪಟ್ಟಂತೆ ಕೊಲೆಗೀಡಾದ ವ್ಯಕ್ತಿಗಳ ಸಂಬಂಧಿಕರಾದ ಇಬ್ಬರು ಬಾಲಕಿಯರು ತಮ್ಮ ಇತರೆ ಸಂಬಂಧಿಕರೊಂದಿಗೆ ಶನಿವಾರ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈ ಹಿಂದೆ ಕೆಲ ಪುಂಡರುಗಳು ನಾವು ಶಾಲೆಗೆ ಹೋಗುವ ವೇಳೆ ಚುಡಾಯಿಸಿ ಲೈಂಗಿಕತೆಗೆ ಪ್ರೇರೇಪಿಸುತ್ತಿದ್ರು. ಈ ವಿಚಾರವಾಗಿ ಇಬ್ಬರನ್ನು ಕೊಲೆ ಮಾಡಲಾಗಿದೆ ಎಂದು ಕೊಲೆಯಾದವರ ಸಂಬಂಧಿಕರು ನೋವು ತೋಡಿಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಪೋಷಟ್ಟಹಳ್ಳಿ ಗ್ರಾಮದಲ್ಲಿ ಒಂದು ದಾರುಣ ಕೊಲೆ ಘಟನೆಯು ನಡೆದಿದೆ. ಜಮೀನು ವಿವಾದದ ಹಿನ್ನೆಲೆಯಲ್ಲಿ 60 ವರ್ಷದ ಲಕ್ಷ್ಮೀ ನರಸಪ್ಪ ಎಂಬ ವ್ಯಕ್ತಿಯನ್ನ ಅಪರಾಧಿಯಾದ ನಂದೀಶ್ ಎಂಬ ಯುವಕ ಅವರ ತಾಯಿ ಮನೆಗೆ ನುಗ್ಗಿ ಬರ್ಬರವಾಗಿ ಕೊಲೆ ಮಾಡಿರುವ ಆಘಾತಕಾರಿ ಘಟನೆ ಇದಾಗಿದೆ. ಲಕ್ಷ್ಮೀ ನರಸಪ್ಪ ಅವರು ಬಾಲಕುಂಟೆಹಳ್ಳಿ ಮೂಲದವರಾಗಿದ್ದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದಲ್ಲಿ ಕಾಂಟ್ರಾಕ್ಟ್ ಕೆಲಸಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಘಟನೆಯು ಪೋಷಟ್ಟಹಳ್ಳಿಯಲ್ಲಿರುವ ಲಕ್ಷ್ಮೀ ನರಸಪ್ಪ ಅವರ ಸ್ವಂತ ಮನೆಯಲ್ಲಿಯೇ ನಡೆದಿದೆ. ಪಿಕಪ್ ಮತ್ತು ಟೂರ್ ವ್ಯಾನ್ ಡಿಕ್ಕಿ ಹೊಡೆದ ಪರಿಣಾಮ 7 ಜನರು ಸಾವನ್ನಪ್ಪಿದ ಘಟನೆ ಅಮೆರಿಕದ ಓಮಿಂಗ್ನ ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನದ ಬಳಿ ಶುಕ್ರವಾರ ಸಂಜೆ ನಡೆದಿದೆ. ಪೂರ್ವ ಈಡೋಯದ ಹೆನ್ರಿ ಲೇಕ್ ಸ್ಟೋನ್ ಪಾರ್ಕ್ ಬಳಿಯ ಹೆದ್ದಾರಿಯಲ್ಲಿ ಪಿಕಪ್ ಟ್ರಕ್ ಮತ್ತು ಟೂರ್ ವ್ಯಾನ್ ಡಿಕ್ಕಿ ಹೊಡೆದ ಪರಿಣಾಮ 7 ಜನರು ಸಾವನ್ನಪ್ಪಿದ್ದಾರೆ ಎಂದು ಈಡಾಯೋದ ರಾಜ್ಯ ಪೊಲೀಸರು ತಿಳಿಸಿದ್ದಾರೆ. ಅಪಘಾತದ ನಂತರ 2 ವಾಹನಗಳಿಗೆ ಬೆಂಕಿ ಹತ್ತಿಕೊಂಡಿದ್ದು ಪಿಕಪ್ ಟ್ರಕ್ನ ಚಾಲಕ ಮತ್ತು ಮರ್ಸಿಡೀಸ್ ಪ್ಯಾಸೆಂಜರ್ ವ್ಯಾನ್ನಲ್ಲಿದ್ದ 6 ಜನರು ಸಾವನ್ನಪ್ಪಿದ್ದಾರೆ. ಮಾಜಿ ಶಾಸಕ ಎಚ್.ಪಿ. ರಾಜೇಶ್ ಕಾರಿಗೆ ಮತ್ತೊಂದು ಕಾರು ಡಿಕ್ಕಿ ಹೊಡೆದಿರುವ ಘಟನೆ ಪಟ್ಟಣದಲ್ಲಿಂದು ನಡೆದಿದೆ. ಜಗಳೂರು ಪಟ್ಟಣದ ಕನ್ನೇಶ್ವರ ಲಾಡ್ಜ್ ಮುಂಭಾಗದಲ್ಲಿ ಮಾಜಿ ಶಾಸಕ ರಾಜೇಶ್ ಕಾರು ನಿಲ್ಲಿಸಿ ದೇವಸ್ಥಾನದ ಉದ್ಘಾಟನೆಗೆ ಆಪ್ತರಿಗೆ ಆಹ್ವಾನ ನೀಡಲು ತೆರಳಿದ್ರು. ಚಿತ್ರದುರ್ಗದ ಪಾಸಿಂಗ್ ಹೊಂದಿರುವ ಕಾರೊಂದು ಏಕಾಏಕಿ ನುಗ್ಗಿ 2 ಬೈಕ್ಗಳಿಗೆ ಡಿಕ್ಕಿ ಹೊಡೆದಿದೆ. ನಂತರ ಮಾಜಿ ಶಾಸಕ ರಾಜೇಶ್ ಕಾರಿಗೆ ಗುದ್ದಿದ ಪರಿಣಾಮ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಕುರಿತು ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸೇನಾ ವಾಹನವೊಂದು ಕಂದಕಕ್ಕೆ ಉರುಳಿ ಬಿದ್ದ ಪರಿಣಾಮ 3 ಸೇನಾ ಸಿಬ್ಬಂದಿ ಹುತಾತ್ಮರಾಗಿರುವ ಘಟನೆ ಜಮ್ಮು ಕಾಶ್ಮೀರದ ರಬ್ಬನ್ ಜಿಲ್ಲೆಯಲ್ಲಿ ಭಾನುವಾರ ನಡೆದಿದೆ. ಮೃತರನ್ನು ಸಿಪಾಯಿಗಳಾದ ಅಮಿತ್ ಕುಮಾರ್, ಸುಜಿತ್ ಕುಮಾರ್ ಮತ್ತು ಮನ್ ಬಹದ್ದೂರ್ ಎಂದು ಗುರುತಿಸಲಾಗಿದೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 44ರಲ್ಲಿ ಜಮ್ಮುವಿನಿಂದ ಶ್ರೀನಗರಕ್ಕೆ ತೆರಳುತ್ತಿದ್ದ ಬೆಂಗಾವಲು ಪಡೆಯ ಭಾಗಿಯಾಗಿದ್ದ ಸೇನಾ ಟ್ರಕ್ ಬ್ಯಾಟರಿ ಚಲ್ಮಾ ಬಳಿ ಅಪಘಾತ ಸಂಭವಿಸಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸರ್ಕಾರಿ ಏಕಲವ್ಯ ಶಾಲೆಯ ಮಹಿಳಾ ಪ್ರಾಂಶುಪಾಲರು ಮತ್ತು ಗ್ರಂಥಪಾಲಕರು ಪರಸ್ಪರ ಒಡೆದಾಡಿಕೊಂಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲಾಗಿದೆ. ಘಟನೆ ಮಧ್ಯಪ್ರದೇಶದ ಕಾರ್ಗೋನ್ ಜಿಲ್ಲೆಯಲ್ಲಿ ಶುಕ್ರವಾರ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ವಿಡಿಯೋದಲ್ಲಿ ಮಹಿಳಾ ಅಧಿಕಾರಿಗಳು ಪರಸ್ಪರ ಕಪಾಳ ಮೋಕ್ಷ ಮಾಡುವುದು, ಕೂದಲು ಎಳೆದಾಡಿಕೊಳ್ಳುವುದು ಹಾಗೂ ತಳ್ಳುವುದನ್ನು ಸ್ಪಷ್ಟವಾಗಿ ಕಾಣಬಹುದು. ಗ್ರಂಥಪಾಲಕರ ಮೊಬೈಲ್ ಫೋನ್ ಸಹ ಪ್ರಾಂಶುಪಾಲರು ಒಡೆದಿದ್ದಾರೆ ಎಂದು ಆರೋಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮದ ರೈತ ಕೆ ಮುನಿಕೃಷ್ಣಪ್ಪ 70 ಅವರು ನಿನ್ನೆ ಸಂಜೆ ಒಂದು ದುರಂತಕ್ಕೆ ಸಿಲುಕಿದ್ದಾರೆ. ತಮ್ಮ ತೋಟದ ಬಳಿ ಕೆಲಸದ ನಿಮಿತ್ತ ತೆರಳಿದ್ದ ವೇಳೆ ತೆರೆದ ಬಾವಿಯ ಅಂಚಿನಿಂದ ಕಾಲು ಜಾರಿ ಆಳವಾದ ಬಾವಿಗೆ ಬಿದ್ದಿದ್ದಾರೆ. ಈ ಘಟನೆಯಲ್ಲಿ ಅವರ ತಲೆಗೆ ತೀವ್ರವಾದ ಪೆಟ್ಟು ಬಿದ್ದಿದ್ದು ಅದೇ ಕಾರಣಕ್ಕೆ ಅವರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಎಂದು ಅಧಿಕಾರಿಗಳು ದೃಢಪಡಿಸಿದ್ದಾರೆ.